ರಾಜ. ಪ್ರಧಾನಿಗೆ ದೇಶ ಆಳ್ವಾಸೆ, ರಾಜ್ಯನಿಗೆ ಅರಮನೆ ಆಳ್ವಾಸೆ, ಕಲಾವಿದರಿಗೆ ನಟನಾಗುವ ಆಸೆ, ಈ ನಾಟಕದಲ್ಲಿ ಕಳನಾಯಕನಿಗೆ ನಾರಿಗುವ ಆಸೆ. ಈ ಬೆಂಕಿಯ ಸಾರಥಿಯ ಸೌಂಡ್ ಕೇಳಿದರೆ ತೊಟ್ಟಿಲಲ್ಲಿ ಅಲ್ವಾ ಕೂಸಿನ ಸೌಂಡೇ. ಬಡವರಿಗೆ ಬಂದು ಊರಿಗೆ ಉಪಕಾರಿ, ರೈತರಿಗೆ ಮಗ, ರಸಿಕರಿಗೆ ಕಲಾವಿದ, ಇನ್ನಂತ ಕೆಟ್ಟ ಶ್ರೀಮಂತರಿಗೆ ಮತ್ತು ಬುದ್ಧಿ ಕಲಿಸುವ ಹಸಿದ ಹೆಬ್ಬುಲಿ. ನಾನ್ಯಾರು ಗೊತ್ತಾ? ನಿಮ್ಮಂತ ಹಸಿದ ಹೆಬ್ಬುಲಿಗಳ ಜೊತೆ ಬಂದ ಬೇಟೆಗಾರ. ಅಂದರೆ ಕಾಳಿಂಗ ಸರ್ಪ. ನಿನ್ನ ಹೆಸರೇ ನನ್ನ ಹೆಸರು ಕೇಳಿದರೆ ಕಣ್ಣಲ್ಲಿ ಹೂವರುತ್ತೆ, ಮರಳಲ್ಲಿ ಬೆಳೆ ಬೆಳೆಯುತ್ತೆ. ನಿನ್ನಂತ ಗೊಂಡಗಳ ಗೊಂಡಿಗೆ ಆಗುತ್ತೆ. ಸರ್ಪಗಳಲ್ಲಿ ಘಟ ಸರ್ಪ, ಗಜಗಳಲ್ಲಿ ಐರಾವತ, ವೇದಗಳಲ್ಲಿ ಅಶ್ವಮೇಧ, ಹುಲಿಗಳಲ್ಲಿ ರಾಜ ಹುಲಿ, ರಚ್ಚಿಗದ್ದ ರೈತ ಹುಲಿ. ನನ್ನ ಹೆಸರು ಕೇಳಿದ್ರೆ ಬುಲೆಟ್ ಅಲ್ಲಿರುವ ಗೋಲಿ ಅವರು ಕತ್ತು ಬಯುತ್ತೆ. ಹುಲಿಯ ಕಣ್ಣಿಗೆ ಮಾತ್ರ ಹುಲಿಯ, ಸ್ಟೇಟ್ಗೆ ರೌಡಿ. ಸುಮ್ಮನೆ ನನ್ನೊಂದಿಗೆ ಸಮ್ಮತಿಸಿದರೆ ಕಳೆದುಕೊಂಡು ನಿನ್ನ ಸರ್ವ ಆಸ್ತಿ ಸಿಗುವಂತೆ ಮಾಡುತ್ತೇನೆ. ಎಲ್ಲವಾದರೆ ಮುಚ್ಚು ಮೂರ್ಖ. ತುತ್ತು ಕೊಟ್ಟ ತಾಯಿಯ ಋಣ, ಜನ್ಮ ಕೊಟ್ಟ ತಂದೆಯ ಋಣ, ಬದುಕು ಕೊಟ್ಟ ಭಗವಂತನ ಋಣ, ಕಲಿಸಿದ ಗುರುವಿನ ಋಣ ತೀರ್ಸಕ್ಕಾಗುತ್ತೇನೋ ನೀಚ. ಈ ರೈತ ಈ ದೇಶದ ಬೆನ್ನೆಲುಬು. 150 ಕೋಟಿ ಭಾರತೀಯರಿಗೆ ಅನ್ನದಾತ. ಈ ರೈತ ಸುಮ್ಮನಿದ್ದರೆ ಸಮೃದ್ಧಿ, ಇದ್ದರೆ ಪ್ರಪಂಚವೇ ಪ್ರಳಯ. ಕಟ್ಟಿ ಶೆಟ್ಟಿ ಮಹಾಭಾರತದಲ್ಲಿ ದುರ್ಯೋಧನ ನಿನ್ನ ಚಂಡ. ನನ್ನ ಹೆಸರು ಸರ್ಪ, ಕೇಳಿದ ಸರ್ಪ. ಈ ಬೆಂಕಿನೇ ಅಲ್ಲ. ನೋಡು ಬೆಂಕಿ, ಈ ರೈತನಿಗೆ ಊರಿಗೆ ಹಿಡಿದು ಒತ್ತಿ ಬಿತ್ತಿ ಬೆಳೆ ಬೆಳೆದು ಸಕಲ ಜೀವರಾಶಿಗಳಿಗೆ ಅನ್ನ ಹಾಕುವುದು ಗೊತ್ತು. ನೀರಿಗೆ ಬಿದ್ದರೆ ನಿನ್ನಂತ ಕಮಂಗಿಗಳ ಕತ್ತರಿಸುವುದು ಗೊತ್ತು. ನಿನ್ನಂತ ಆರಾಮ್ ಕೋರರ ಜೊತೆ ಮಾತನಾಡಲು ನನಗೆ ಸಮಯವಿಲ್ಲ. ಇಷ್ಟಕ್ಕೆ ಮುಚ್ಚಿಕೊಂಡು ಹೋದರೆ ಸರಿ, ಇಲ್ಲದಿದ್ದರೆ ನನ್ನ ಕೊಡಲಿ
ಅವರಿಗೆ ಆಹುತಿ ಆಗಬೇಕಾಗುತ್ತದೆ. ಎಚ್ಚರ. भगवान के घर में देर है अंधेर नहीं. भगवान सबक सिखाने के लिए लाटे उठाए तो तेरे जैसा इंसान उठता ही नहीं. मगर ये अच्छा ಹೇಗೆ ತಡಿಬೇಕೆಂದು ನನಗೆ ಚೆನ್ನಾಗಿ ಗೊತ್ತು. ಆದಷ್ಟು ಬೇಗನೆ ಈ ಶ್ರೀಮಂತ ವಜ್ರಕಾಂತನ ಆಸ್ತಿ ಕಬಳಿಸಿಕೊಂಡು ಅವನ ತಂಗಿಯನ್ನು ಒಂದು ಸಾರಿ ಕೊಟ್ಟಿ ಎದುರಾದವರ ಎದೆ ಬಗೆದು ತಂಗಿ ಆರುವುದೇ ಈ ಚಲನಂಕ ಚಮತ್ಕಾರ.